ಆರಾಮಾಗಿದ್ದೀನಿ. ಆತರ ಏನೂ ಇಲ್ಲ. ಪ್ರಯತ್ನ ಒಂದು ನಡೀತಾ ಇದೆ. ಏನು ಹೊಸ ಮುಖಗಳಿಗೆ ಮತ್ತೆ ಮಹಿಳೆಯರಿಗೆ ಏನು ಒಂದು ಆದ್ಯತೆ ಕೊಡಬೇಕು ಅಂತಿದ್ದಾರೆ. ಅದರಲ್ಲಿ ಒಂದು ಪ್ರಯತ್ನ ಅಷ್ಟೇ. ಗೊತ್ತಿಲ್ಲ. ಅಂದ್ರೆ ಈಗ ನಾವ್ ಇರೋದೇ ಅಷ್ಟೇ ಜನ ಮಹಿಳೆಯರಲ್ವಾ, ಎಷ್ಟು ಜನ ಮಹಿಳೆಯರಿಗೆ ಕೊಡ್ತಾರೆ ಅಷ್ಟು ಒಳ್ಳೇದಲ್ವಾ. ಯಾಕಂದ್ರೆ ಏನು ಮಹಿಳಾ ಮೀಸಲಾತಿ ಮಸೂದೆನ ಪಾಸ್ ಮಾಡೋ ತರ ಇದೆ. ಅದರಿಂದ ಪಾಸ್ ಆಗಿದೆ. ಇನ್ ಡಿಲಿಮಿಟೇಷನ್ ಜೊತೆ ಅದನ್ನ ಜಾರಿಗೆ ತಂದಾಗ ಅದಕ್ಕೆ ನಮ್ಮ ಪಕ್ಷ ಸಜ್ಜಾಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಹೆಚ್ಚಿನ ಮಹಿಳೆಯರಿಗೆ ಇದರಲ್ಲಿ ಆದ್ಯತೆ ಕೊಟ್ರೆ ಒಳ್ಳೇದಾಗುತ್ತೆ. ಅಲ್ಲ, ಹೈಕಮಾಂಡ್ ಅವ್ರು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅದು ವರಿಷ್ಠರ ಹತ್ರ ಮಾತಾಡಿದ್ದಾರೆ, ಸಿಎಂ ಅವ್ರ ಹತ್ರ, ಮಾಜಿ ಮುಖ್ಯಮಂತ್ರಿಗಳ ಹತ್ರ, ಕೆಪಿಸಿಸಿ ಅಧ್ಯಕ್ಷರ ಹತ್ರ. ಅದ್ರ ಬಗ್ಗೆ ನಾನ್ ಕಾಮೆಂಟ್ ಮಾಡೋದು ಸರಿ ಆಗೋದಿಲ್ಲ. ಗೊತ್ತಿಲ್ಲ. ಯಾವಾಗ ಹೈಕಮಾಂಡ್ ಕರೀತಾರೆ ಅವತ್ತಾಗುತ್ತೆ. ಆತರ ಏನೂ ಇಲ್ಲ. ನಾನು ಯಾವಾಗ್ಲೂ ನಗಾಡ್ತಾನೆ ಮಾತಾಡೋದು. ಪ್ರೆಸ್ಸಿಗೆ ಸೀರಿಯಸ್ ಆಗಿ ಅವತ್ತು ಮಾತಾಡೋದಿಲ್ಲ. ಆರಾಮಾಗಿದ್ದೀನಿ. ಆತರ ಏನೂ ಇಲ್ಲ. ಪ್ರಯತ್ನ ಒಂದು ನಡೀತಾ ಇದೆ. ಏನು ಹೊಸ ಮುಖಗಳಿಗೆ ಮತ್ತೆ ಮಹಿಳೆಯರಿಗೆ ಏನು ಒಂದು ಆದ್ಯತೆ ಕೊಡಬೇಕು ಅಂತಿದ್ದಾರೆ. ಅದರಲ್ಲಿ ಒಂದು ಪ್ರಯತ್ನ ಅಷ್ಟೇ. ಗೊತ್ತಿಲ್ಲ. ಅಂದ್ರೆ ಈಗ ನಾವ್ ಇರೋದೇ ಅಷ್ಟೇ ಜನ ಮಹಿಳೆಯರಲ್ವಾ, ಎಷ್ಟು ಜನ ಮಹಿಳೆಯರಿಗೆ ಕೊಡ್ತಾರೆ ಅಷ್ಟು ಒಳ್ಳೇದಲ್ವಾ. ಯಾಕಂದ್ರೆ ಏನು ಮಹಿಳಾ ಮೀಸಲಾತಿ ಮಸೂದೆನ ಪಾಸ್ ಮಾಡೋ ತರ ಇದೆ. ಅದರಿಂದ ಪಾಸ್ ಆಗಿದೆ. ಇನ್ ಡಿಲಿಮಿಟೇಷನ್ ಜೊತೆ ಅದನ್ನ ಜಾರಿಗೆ ತಂದಾಗ ಅದಕ್ಕೆ ನಮ್ಮ ಪಕ್ಷ ಸಜ್ಜಾಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಹೆಚ್ಚಿನ ಮಹಿಳೆಯರಿಗೆ ಇದರಲ್ಲಿ ಆದ್ಯತೆ ಕೊಟ್ರೆ ಒಳ್ಳೇದಾಗುತ್ತೆ. ಅಲ್ಲ, ಹೈಕಮಾಂಡ್ ಅವ್ರು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅದು ವರಿಷ್ಠರ ಹತ್ರ ಮಾತಾಡಿದ್ದಾರೆ, ಸಿಎಂ ಅವ್ರ ಹತ್ರ, ಮಾಜಿ ಮುಖ್ಯಮಂತ್ರಿಗಳ ಹತ್ರ, ಕೆಪಿಸಿಸಿ ಅಧ್ಯಕ್ಷರ ಹತ್ರ. ಅದ್ರ ಬಗ್ಗೆ ನಾನ್ ಕಾಮೆಂಟ್ ಮಾಡೋದು ಸರಿ ಆಗೋದಿಲ್ಲ. ಗೊತ್ತಿಲ್ಲ. ಯಾವಾಗ ಹೈಕಮಾಂಡ್ ಕರೀತಾರೆ ಅವತ್ತಾಗುತ್ತೆ. ಆತರ ಏನೂ ಇಲ್ಲ. ನಾನು ಯಾವಾಗ್ಲೂ ನಗಾಡ್ತಾನೆ ಮಾತಾಡೋದು. ಪ್ರೆಸ್ಸಿಗೆ ಸೀರಿಯಸ್ ಆಗಿ ಅವತ್ತು ಮಾತಾಡೋದಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.